fam, welcome back to Ashi Anu Gowda YouTube channel. ಇವತ್ತು ಏನಪ್ಪ ಲಾಗ್ ಅಂತ ಅಂದರೆ ಒಂಥರ ಆಯಿತು ಸ್ಪೆಷಲ್. ಯಾಕಂದರೆ ನಾನು ಮಾಡೋ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ಸ್ಪೆಷಲ್ಲೇ ಇರುತ್ತೆ. ಅದಕ್ಕೆ ಬಲಿಕಾ ಬಕ್ರ ನಾನು ಬ್ಲೈಂಡ್ ಫೋಲ್ಡ್ ಮೇಕಪ್ ಮಾಡ್ತಾ. ಸೊ ಇವತ್ತು ಒಂದು ಚಾಲೆಂಜ್ ವಿಡಿಯೋ. ಈ ಚಾಲೆಂಜ್ ವಿಡಿಯೋ ಏನಂದರೆ ನಾನು ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಇವರಿಗೆ ಮೇಕಪ್ ಮಾಡ್ತೀನಿ. ಸೊ ಇದು ಇವತ್ತಿನ ಬ್ಲಾಗ್. ಸೊ ಒಂದು ಹೆಂಗೆ ಮಾಡ್ತೀನಿ ನೋಡೋಣ. ಆ್ಯಂಡ್ ಎಷ್ಟು ನಿಮಿಷಕ್ಕೆ ಮಾಡ್ತೀನಿ ಅಂತ ನಾನು ಇವಾಗಿಂದ ಕೌಂಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವಾಗ ನಾನು ಬ್ಲೈಂಡ್ ಫೋಲ್ಡ್ ಮಾಡ್ತಿದ್ದೀನಿ. ಎತ್ಕೊಂಡ್ ಬಾ. ಎಷ್ಟೊತ್ತಿಗೆ ಮಾಡ್ತಾಳೆ ಅಂತ ನೋಡೋಣ. ಸೊ ಈಗ ನನ್ನ ಬ್ಲೈಂಡ್ ಫೋಲ್ಡ್ ಆಗಿದೆ. ಕಣ್ಣೆಲ್ಲ ಒಂಥರ ನೋಡ್ತಾರೆ. ಬನ್ನಿ ಅಷ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಇದೆ ಸ್ವಲ್ಪ ಬಿಚ್ಚಿಟ್ಕೊಳ್ತೇನೆ. ಎಷ್ಟಿದು ಪ್ರಾಮಿಸ್ ಕಾಣಿಸ್ತಿಲ್ಲ. ಎಷ್ಟು ಹೇಳು? 1 2 ಕರೆಕ್ಟ್. ನೋ, ಇಲ್ಲಿ ಇದೆ. ಸೊ ಓಕೆ, ಇವಾಗ ಟೈಮರ್ ಆನ್ ಮಾಡ್ಕೊ. ಇವಾಗ ಇಂದ ಸ್ಟಾರ್ಟ್. ಓಕೆನಾ? ಇವಾಗಿಂದ ಸ್ಟಾರ್ಟ್ ಮಾಡೋಣ ಮೇಕಪ್. ಓಕೆನಾ? ಸೊ ಇಲ್ಲಿ ಮೇಕಪ್ಸ್ ಥಿಂಗ್ಸ್ ಎಲ್ಲ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀವಿ. ಸೊ ಇದು ಬಂದು ಪೌಡರು. ಪ್ಲೀಸ್ ಚೆನ್ನಾಗಿ ಮೇಕಪ್ ಆಗುತ್ತೆ. ಫೇರ್ ಆ್ಯಂಡ್ ಲವ್ಲಿ. ಸೊ ನೆಕ್ಸ್ಟ್ ಏನು ಎಸ್. ಓಕೆ. ಸೊ ಫಸ್ಟು ಫೇಸಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಸಾಕು. ನಮ್ಮ ಪಾಪ ಸೌಂಡೇ ನಂಗೆ ಕೇಳಿಸ್ತಾ ಇದೆ. ಜಾಸ್ತಿ ಆಗಾಯ್ತು. ನಂಗೆಲ್ಲ ಮಾಡಬಾರ್ದು. ಹೆಂಗೆಲ್ಲ ಮಾಡಬಾರ್ದು. ರಿಯಲಿಸ್ಟಿಕ್ ಆಗಿ ಇರಬೇಕು. ನೆಕ್ಸ್ಟ್ ಬಂದು ಫೇರ್ ಆ್ಯಂಡ್ ಲವ್ಲಿ ತಗೋತಿದ್ದೀನಿ. ಮಾಯ್ಶ್ಚರೈಸರ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದೀನಿ. ಮಾಯ್ಶ್ಚರೈಸರ್ ಒಡ್ಸ್ಕೋಬೇಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಒಡ್ಸ್ಕೋಬೇಡ. ಸೊ ನೆಕ್ಸ್ಟ್ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ. ಮತ್ತು ಕ್ಯಾಪ್ ಹಾಕ್ತಾರೆ. ಇದು BB ಕ್ರೀಮ್. ನೆಕ್ಸ್ಟ್ ಈಗ ಬಂದು ಒಂದು BB ಕ್ರೀಮ್ ತೊಗೊಂಡಿದ್ದೀನಿ. ನಾನೇನಕ್ಕೆ BB ಕ್ರೀಮ್ ಹಾಕ್ತೀವನ್ನ, ನಾವು ಯಾವುದೇ ಥರ ಬೇರೆ ಫೌಂಡೇಶನ್ ಹಾಕ್ತೀವಿ. ಬಂದೈತಾ? ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಅದೇ ಯಾವುದು ಅಪ್ಲೈ ಮಾಡಲ್ಲ. ಸೊ ಅದಕ್ಕೋಸ್ಕರ ಈಗ ನಂದ ಬೇಕಾ? ಓಕೆ. ಇವಾಗ ಇದೆರಡನ್ನ ಫುಲ್ ಫೇಸ್ ಅಪ್ಲೈ ಮಾಡ್ತಿದ್ದೀನಿ. ನಿಂಗೆ ಮಾತಾಡೋಕೆ ಬರುತ್ತೆ ತಾನೇ? ನಂಗೆ ಮಾತಾಡೋಕೆ ಬರುತ್ತೆ. ಇವಳು ಮೇಕಪ್ಗೆ ಕಣ್ಣೆಲ್ಲ ಯಾಕೋ ಉರಿತೈತೆ. ಏನು ಊಟ ಮಾಡಿದರೆ ಕೈ ತೊಳಿಲ್ಲ ಅನ್ನಿಸ್ತೈತೆ. ಮಾಡ್ಕೊಂಡಿರೋ ನೋಡಿ ತೊಟ್ಟೆಗೆಲ್ಲ ಹೋಯ್ತು. ಇವಾಗ ಕೈಲಿರೋದನ್ನೆಲ್ಲ ಬೆಳೆದು ಹಾಕಿದ್ದೀನಿ. ಸೊ ಇವಾಗ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದು ಮೇಲ್ಗಡೆಗೆ ಒಂದು ಸ್ವಲ್ಪ ಮೇಕಪ್ ಮಾಡ್ತೀನಿ. ಇದು ಯಾವುದೋ ನಂಗೆ ಮಾಡಕ್ಕೆ ಬರ್ತದೆ.
ಸೊ ಈಗ ಇವಳು ಡಬ್ಬ ಮೇಕಪ್ಗೆ ನಾನು ಅಮೌಂಟು ಕಳಿಸ್ತಿದ್ದೀನಿ. ಆಯ್ತು, ಇನ್ನೇನು ಓಡಿಸ್ಕೊಬೇಡ. ಸೊ ಇವಾಗ ನೀನು ನೋಡ್ಕೋಬೇಡ, ನಿಂಗೆ ಸರ್ಪ್ರೈಸ್ ಆಗಿರಲಿ, ನೀನು ನೋಡ್ಕೋಬೇಡ. ಯಾವ ಕಲರ್ ಆಗ್ತಾ ಇದ್ದಾಳೆ ಏನು ಗೊತ್ತಿಲ್ಲ, ಸುಮ್ಮನೆ ಬಳಿತಾ ಇದ್ದಾಳೆ. ಇವಾಗ ಅಲ್ಲಿ ಹಾಕಾಯ್ತು. ನೆಕ್ಸ್ಟ್ ಸ್ವಲ್ಪ ಸೈಡಲ್ಲಿ ಇರ್ತೀನಿ, ಆಮೇಲೆ ಸ್ವಲ್ಪ ಟಚ್ ಅಪ್ ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ. ನೆಕ್ಸ್ಟ್ ಈಗ ಮಸ್ಕಾರ ಆಯಿತು, ಮೇಲೆ ಹಾಕ್ತೀನಿ. ಇದು ಪೌಡರ್ ಲಾಸ್ಟಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇದೇನು ಲಿಪ್ಸ್ಟಿಕ್. ನಾನು ಏನೋ ಒಂದು ಇಟ್ಕೊಂಡಿದ್ದು ನಾನು ಅಲ್ಲಿ. ವಾಟ್ ಇಸ್ ದಿಸ್? ಬ್ರಷ್. ಓಕೆ, ಇವಾಗ ಇಲ್ಲಿ ಕಣ್ಕಪ್ ಹಾಕಿನಿ, ಕಾಜಲ್ ಹಾಕ್ತೀನಿ. ಇವತ್ತೇ ಲಾಸ್ಟ್ ಅನ್ಸುತ್ತೆ ನಮ್ಮ ಮನೆಯವ್ರನ್ನೆಲ್ಲ ನೋಡಿದ್ದು. ಅವಳಿಗೆ ಕಣ್ಣಿಗೆ ಯಾವಾಗ ಆಗ್ತಾಳೆ ಅಲ್ಲಿ ಮುಗಿತೆ. ಅಯ್ಯೋ 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 ಎತ್ತಾಗ್ತಿದ್ದಾಳೆ, ನನಗೆ ಭಯ ಆಗ್ತಿತ್ತು ಫ್ರೆಂಡ್ಸ್. ಸೊ ಈಗ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಡೋರ್ ನಾಕ್ ಮಾಡ್ತಾ ಇದ್ದಾನೆ, ಓಪನ್ ಮಾಡಲಿ ಅಂತ. ಸೊ ಈಗ ನೆಕ್ಸ್ಟ್ ಕಾಜಲ್ ಆಯಿತು. ಈಗಿದೆ ಮಸ್ಕರ ಆಯಿತು. ಇದು ಮಸ್ಕರ ನೋಡು. ಎಸ್ ಇಟ್ಸ್ ಅ ಮಸ್ಕರ. ಬಾ ಈಗ ಪಾಪು ನಿಮ್ಮ ಮೇಕಪ್ ಮಾಡ್ತಿದ್ದೀನಿ ನೋಡುವ. ಅವ್ನು ಹೆಂಗ್ ನೋಡ್ತಾನೆ ನೋಡು, ಚಿಕ್ಕಿ ಹೆಂಗ್ ಮಾಡಿದಾನೆ ನಂಗೆ. ಸೊ ಇಟ್ಸ್ ಲಿಪ್ಸ್ಟಿಕ್. ಇದು ಲಿಪ್ಸ್ಟಿಕ್ ಹಾಕ್ತೀನಿ. ಲಿಪ್ಸ್ಟಿಕ್ಗಿಂತ ಮುಂಚೆ ಟಿನ್ನು ನಂಗೆ ಅದು ಬೇಕು. ಬೇರೆ ಲಿಪ್ಸ್ ಇದು ಅಮ್ಮಮ್ಮ ಮಾಡು. ಅಮ್ಮಮ್ಮಮ್ಮಮ್ಮಮ್ಮಮ್ಮ. ಸೊ ಈಗ ನೆಕ್ಸ್ಟ್ ಲಿಪ್ಸ್ಟಿಕ್. ಸಿಂಪಲಾಗಿ ಯಾರಿಗಾರು ಮೇಕಪ್ ಬೇಕು ಅಂದರೆ ಮೇಕಪ್ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ದಿರೋರಿಗೆ ಎಲ್ಲೇ ತೈತಟೆ 7 minutes ತಗೊಂಡಿದ್ದಾಳೆ. ಎಲ್ಲ ಬಾ ಸುಮ್ಮನೆ ಮಾಡು. ಇಲ್ಲೇನೋ ಒಂದಿದೆ, ಇಲ್ಲೂ ಏನೋ ಒಂದಿದೆ. ಇಷ್ಟೇನಾ? ನಾನೇನು ಏನೇನು ಇಟ್ಕೊಂಡಿದ್ನಲ್ಲ. ಸೊ ಈಗ ಪಾಪು ಎಲ್ಲ ಇದು ಪಾಪು ಎತ್ಕೊಂಡಿದ್ನಾ ಕೊಡವಲ್ಲೇ. ಸೊ ಈಗ ನೆಕ್ಸ್ಟ್ ಇದು ಒಂದು ಯೂಸ್ ಆಗಬೇಕು ಅಂತಂದರೆ ಸಾರಿ ಬೇಕು. ವೇರಿಯಸ್ ಪೌಡ್ರ್ ಅರ್ಥ ಹುಡುಕು ಒಂದು ಸ್ವಲ್ಪ ಪೌಡರ್. ಸೊ ನಾನು ಯೂಸ್ ಮಾಡ್ತಿದ್ದೀನಿ ಲ್ಯಾಕ್ಮಿ ಪೌಡರ್. ಬ್ಲಷರ್ ಮಾಡು. ಮಾಡು ತೊಟ್ಟಿ. ನೀಟಾಗಿ ಮಾಡಿದ್ರೆ ಅನಿಸ್ತೈತೆ ಮೇಕಪ್. ನನಗೆ ತುಂಬ ಚೆನ್ನಾಗಿ ಮಾಡಿರ್ತೀನಿ. ಎಲ್ಲ ಒಂದು 10ಗೆ 1% ಅಷ್ಟೇ ಹೋಗಿರುತ್ತೆ. ಲಿಪ್ಸ್ಟಿಕ್ ಒಂದು ಹೋಗಿರಲ್ಲ. ಲಿಪ್ಸ್ಟಿಕ್ ಚೆನ್ನಾಗಿ ಹಾಕಿರ್ತೀನಿ. ಹೋಗಿದ್ರೆ ಅದೇನು ಬ್ರಷ್ ಕಾಣಿಸ್ತಾ ಇಲ್ಲ. ಯಾಕಂದರೆ ನಂದು ಬ್ಲೈಂಡ್ ಫೋಲ್ಡ್ ಆಗಿದೆ. ಸರಿ ಇದನ್ನು ಈಗೇನಂದರೆ ಒಂದೇ ಕಲರ್ ಹಾಕಿದ್ರೆ ಅಷ್ಟು ಲುಕ್ ಬರಲ್ಲ. ಸೊ ಮಲ್ಟಿ ಕಲರ್ ಹಾಕಬೇಕು. ಹಿಂಗೆ ಮಾಡ್ಕೊಂಡು ಸ್ಮೈಲ್ ಮಾಡು.
ಥರ ಸ್ನಾನ ಮಾಡಿ. ಸೊ ಇವಾಗ ಆಯಿತು. ಅವರು ಏನಾದರೂ ಮಿಸ್ ಒಂದು ಸ್ವಲ್ಪ ಐಲೈನರ್ ಹಿಡಿ ಕೊಡು. ಐಲೈನರ್ ಸಿಗ್ತಾ? ಪಾಪ ಎತ್ಕೊಂಡು ಹೋಗ್ಬಿಡು ಅನಿಸ್ತಿದೆ. ಪಾಪು ಐಲೈನರ್ ಕೊಡಪ್ಪ. ಚಿಕ್ಕದಾಗಿರ್ತಾಳೆ ನೋಡಿ, ಅವಳು ಕಣ್ಣು ಬ್ಲೈಂಡ್ ಫೋಲ್ಡ್ ಆಗಿದ್ರು ಅವಳು ಎಷ್ಟು ಚಂದ ಕಪ್ಪಿರ್ತಾಳೆ ಅಂತ. ಪುಟ್ಟ ಕಪ್ಪಿರ್ತಾಳೆ. ಹಿಡ್ಕ ಇಬ್ರು ಕಡದ ಕ್ಲರ್ಕ್ ಮಾಡಕ್ಕೆ ಆಯ್ತಲ್ಲ. ನಾನು ಒಂದು ಅಂದೆಗೆ ಜೀವನ ಕೊಡ್ತಾ ಇದ್ದೀನಿ, ಅವಳಿಗೆ ತಪ್ಪು ಸರಿದಾಗಿ ನಡೆಸ್ತಾ ಇದ್ದೀನಿ. ಗೊತ್ತಾಗಿರ್ತಾರೆ ಹೇಳ್ಕೊಳ್ತಿಲ್ಲ. ಇದು ಮಾಡ್ತೇನೆ. ಪಾಪು ಅಮ್ಮಂಗೆ ಹೆಂಗ್ ಮಾಡಿದೀನಿ ನೋಡು ಮೇಕಪ್ ರಪ್ಪ. ನನ್ನ ಕೈಯಲ್ಲಿ ಆಯ್ತಾ? ಈಗ ಎಷ್ಟು ಪಾಪು ಎದ್ರುಕೊತೈತೆ. ಈಗ ಬ್ಲೈಂಡ್ ಫೋಲ್ಡ್ ಓಪನ್ ಮಾಡ್ತಿದ್ದೀನಿ ನಾನು ಮಾಡಿರೋ ಮೇಕಪ್ ನಾನು ನೋಡಕ್ಕೆ. ವಿಡಿಯೋ ಆನಾಗಿ ಬರ್ತೇವೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾನ್ ಮಾಡಿಲ್ಲ ಹಿಂಗೆ. ವಿಡಿಯೋ ನೋಡು, ಫುಲ್ ನಿನ್ ವಿಡಿಯೋ ನೋಡು, ನಿಂಗೆ ಗೊತ್ತಾಯ್ತು. ಮಮ್ಮಿ ನೋಡು, ಮಮ್ಮಿ ನೋಡು, ಮಮ್ಮಿ ಹೆಂಗ್ ನೋಡು, ಹೆಂಗ್ ಕ್ಲೋಸ್ ಚಡ್ಡಿ ಹಾಕಿಲ್ಲ. ಎಷ್ಟು ನೋಡು ಅಮ್ಮ ಹೆಂಗೈತೆ. ಮಮ್ಮಿ ನೋಡಲ್ಲ. ಇದು ಈ ಡಬ್ಬ ಮೇಕಪ್ ಮಾಡೋಕೆ ಎಷ್ಟೊತ್ತು ತಗೊಂಡಿದ್ದಾಳೆ ಅಂದ್ರೆ ಅಷ್ಟು 11:30 ಮುಗಿಸಿದ್ದೀನಿ. 11 minutes 30 ಸೆಕೆಂಡಲ್ಲಿ ನಿಮಗೆ ಸಿಂಪಲ್ ಆಗಿ ಇವಳ ಥರ ಮಾಡೋಣ, ನೀಟಾಗಿ ಮೇಕಪ್ ಮಾಡ್ಕೊಡ್ತೀನಿ. ನಿಮ್ಗೆ ಏನಾದರೂ ಮೇಕಪ್ ಮಾಡ್ಕೋಬೇಕು ಅಂದರೆ ನನ್ನ ಕಾನ್ಸೆಪ್ಟ್. ಇದು ಒಂದು ಇನ್ಫ್ಲೂಯೆನ್ಸಲ್ ವಿಡಿಯೋ ಅಂದ್ಕೊಳ್ಳಿ. ಯಾವುದಾದ್ರೂ ಹಾರರ್ ಮೂವಿಗೆ ದೆವ್ವ ಥರ ಏನಾದರೂ ಮೇಕಪ್ ಬೇಕಂತಂದರೆ ಇವಳನ್ನ ಕೇಳಿ ಸರ್ಚ್ ಮಾಡಿದೆ ಬಂದು ಮಾಡ್ಕೊಡ್ತಾನಿಲ್ಲ. ನಾನು ನಿಜವಾಗ್ಲೇ ಚೆನ್ನಾಗಿ ಮಾಡಿದ್ದೀನಿ. ಅವ್ನು ಬೇಕು ಅಂತ ಬೆಳ್ಕೊಂಡಿದ್ದಿಲ್ಲ. ಹೆಂಗ್ ಕಾಣಿಸ್ತಿದೆ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ಯಾವ್ದು ಮಿಸ್ಟೇಕ್ ಅಂತ ನೀವು ಹೇಳಿ. ಬನ್ನಿ ಒಂದು ಸ್ವಲ್ಪ ಇದೆ ಬನ್ನಿ ನೋಡ್ಬನ್ನಿ ಅನ್ಸುತ್ತೆ. ಇದು ಮೇಕಪ್ ಬಾ ಎಷ್ಟು ಕ್ಯೂಟ್ ಆಗಿದ್ದಾಳೆ. ನಮ್ಮ ಪಾಪ ರಿವ್ಯೂ ಕೇಳೋಣ. ಪಾಪು ಮಮ್ಮಿಗೆ ಮೇಕಪ್ ಏನಾಯ್ತಿದ್ದು. ಅವ್ನು ನನ್ನ ಹಗ್ ಮಾಡೋದಕ್ಕಂತ ಬಂದು ಅವನು ಪಾಪ ಕಣ್ಣತ್ರ ಎಲ್ಲ ಬಳ್ಕೊಂಡಿದ್ದಾನೆ. ಚಿನ್ನ ಇಲ್ಲಿ ಆ ಕಡೆ ತಿರ್ಗಿಸ್ಕೊ, ನಮ್ಮ ಪಾಪ ಪಂಚೆ ಕಟ್ತಾನೆ. ಸೊ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ ತಾನೆ. ನಾನು ನಿಮ್ಗೆಲ್ಲರಿಗೂ ಈ ಥರ ಮೇಕಪ್ ನೈಟ್ ದಯವಿಟ್ಟು ಹೇಳ್ತಿದ್ದೀವಿ, ನೈಟ್ ಯಾರು ಈ ವಿಡಿಯೋನ ನೋಡಬೇಡಿ. ಬಿಕಾಸ್ ಹೆದರ್ಕೊಂಡ್ರೆ ಆಮೇಲೆ ನಮ್ಮ ಜವಾಬ್ದಾರಿ ಎಲ್ಲ. ಟಿಲ್ಲು ಮಮ್ಮಿ ಹೆಂಗ್ ರೆಡಿ ಮಾಡಿದ್ದೀನಿ? ಮಮ್ಮಿಗೆ ಚಿನ್ನ ಹೆಂಗ್ ರೆಡಿ ಮಾಡಿದ್ದಾರೆ ಚಿಕ್ಕಿ ನನಗೆ. ಟಿಲ್ಲು ನೀನು ಮೇಕಪ್ ಮಾಡಿಸ್ಕೊಂಡಿದ್ದೆ ನನ್ನ ಕೈಲಿ. ಇದು ಅವನದು ಚೇರ್, ಅದಕ್ಕೆ ಅವನಿಗೆ ಬೇಕಂತ ಅವ್ನ ಚೇರ್ ನಮಗೆ ಕೊಡೋಕೆ ಬಿಡ್ತಾಯಿಲ್ಲ. ಮಮ್ಮ ರಿವ್ಯೂ ಕೊಡು ಬನ್ನಿ. ಚೆನ್ನಾಗಿ ಮಾಡಿದ್ದೀನಿ ಮೇಕಪ್. ನಿಮ್ಮ ಮಗಳು ಹೆಂಗ್ ಮಾಡೋಳು ನಂಗೆ ಮೇಕಪ್ನ? ನಮ್ಮ ಮಮ್ಮಿಗೆ ಮೇಕಪ್ ಇಷ್ಟ ಆಗಿಲ್ಬಿಟ್ಟಿಲ್ಲ. ಎಂಟ್ಕೊಳ್ಳೋಣ ಈಗ. ಹೇಳಿ ಹೇಳಿ. ದೇವಕ್ಕೆ ಮಾಡ್ದಂಗೆ ಮಾಡಿದ್ದಾಳೆ. ಆದ್ರೂ ಕಣ್ಣು ಇಲ್ಲದೆ ಇರೋರು ಯಾವ ರೀತಿ ಇರ್ಬೋದು, ಯಾವ ಥರ ಜೀವನ ನಡೆಸೋದು ಅಂತ ಅವಳು ಅಭ್ಯಾಸ ಮಾಡ್ಕೋತಾ ಇದ್ದಾಳೆ. ನೆಕ್ಸ್ಟ್ ಏನಾದ್ರು ಕಣ್ಣಿಲ್ಲ ಅಂದರೆ ಯಾವ ಥರ ಏನು ಅಂತ. ಸೀರಿಯಸ್ಲಿ ಇಲ್ಲ, ರಿಯಲ್ ಆಗಿ ಕಣ್ ಇಲ್ಲದೆ ಇರೋರು ಇರ್ತಾರಲ್ಲ, ಅವ್ರು ಯಾವತ್ತಿರ ಈ ಥರ ಮಾಡಲ್ಲ. ಅವ್ರಿಗದು ಅಭ್ಯಾಸ ಆಗಿರುತ್ತೆ, ಈ ಥರ ಅಭ್ಯಾಸ ಆಗಿರುತ್ತೆ ಅವ್ರಿಗೆ. ಚೆನ್ನಾಗಿ ಮೇಕಪ್ ಮಾಡಬೇಕು, ಇರ್ಬೇಕು, ಅವ್ರಿಗೆ ಚೆನ್ನಾಗಿ ಕಾಣಿಸೋ ಥರ ಆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿರ್ತಾನೆ.
ಬಟ್ ಈ ಬ್ಲೈಂಡ್ಗೆ ಅದಿಲ್ಲ. ಸೊ ನಾನೇನು ಮಾಡೋಕ್ಕಾಗಲ್ಲ, ನಾನು ಬಕ್ರ ಆಗಿದ್ದೀನಿ ಈ ಲಾಗಲ್ಲಿ. ಸೊ ಅವಳು ಹೇಳ್ತಿದ್ದಾಳೆ ಇಲ್ಲ ಇದು ನಾನು ಸುಮ್ಮನೆ ಬೇಕಂತ ಹಾಳು ಮಾಡಿದ್ದೀನಿ ಅಂತ. ಸೊ ನಿಮ್ಗೀಗ ಇದು ನಾನು ಮಾಡಿರೋ ಮೇಕಪ್ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅನ್ಕೊಂಡು ನನ್ನ ಬೇಬಿ ಹಚ್ಕೊಂಡು ನನ್ನ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾನೆ ಯಾರಂತ. ಇಲ್ಲ ಇದಾಗ ನಾನು ಏನಾದ್ರು ಒಂದೇ ಒಂದು ಚೂರು ಏನಾದ್ರು ಕಿತಾಪತಿ ಮಾಡಿದ್ರೆ ಓಕೆ ನಾನು ನಿಂಗೆ 500 ರೂಪೀಸ್ ಕೊಡ್ತೀನಿ, ಸಂಪೂರ್ಣವಾಗಿ ನೀನೇ ಈ ಥರ ಮೇಕಪ್. ಓಕೆ ಆಯಿತು, ನಿನ್ನ ಪ್ರಾಮಿಸ್. ಆಯಿತು, ನೀನು ಕೊಡು, ನಾನು ಕೊಡಲ್ಲ. ನಾನು ಈ ಥರ ಮಾಡ್ಕೊಂಡಿದ್ರೆ ನಾನು ಎಲ್ಲಿ ಕೊಡ್ತೀನಿ? ಇದು ನೀನೇ ಮಾಡಿದ್ರೆ ನೀನು 500 ರೂಪಾಯಿ ಕೊಡೀಗ. ಏನಕ್ಕೆ? ನಾನು ಮೇಕಪ್ ಮಾಡಿದ್ದೀನಲ್ಲ. 2000 ರೂಪೀಸ್ ಕಳ್ಸಿದ್ದೀನಿ ನಾನಾಗಲಿ. ಅದು ಮಮ್ಮಿ ಕಳಿಸಿರೋದು, ಅದನ್ನ ಕಳಿಸಿ. ನಿಮಗೆ ವಿಡಿಯೋ ಮತ್ತು ಮೇಕಪ್ ಎರಡೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್.